ಲೀಡರ್ಸ್ ನಮಸ್ತೆ. ನಾನು ನಿಮ್ಮ ಶ್ರೀನಿವಾಸ್ ಮಂಡ್ಯದಿಂದ. ಇವತ್ತಿನ ಈ ಒಂದು ವಿಡಿಯೋಗೆ ಪ್ರತಿಯೊಬ್ಬರಿಗೂ ಕೂಡ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಮನೆಯಲ್ಲೇ ಕೂತ್ಕೊಂಡು ಆ್ಯಸ್ ಎ ಪಾರ್ಟ್ ಟೈಮಲ್ಲಿ ಒಂದು ದೊಡ್ಡ ಮಟ್ಟದ ಆದಾಯ ಮಾಡಲಿಕ್ಕೆ ಒಂದೊಳ್ಳೆ ಸದಾವಕಾಶ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲೆಲ್ಲೂ ಕೂಡ ಹೊರಗಡೆ ಹೋಗಬೇಕು, ದುಡಿಬೇಕು, 9 to 5 ಕೆಲಸ ಮಾಡಬೇಕು, ಹಾಗೆ ಹೀಗೆ ನಥಿಂಗ್, ಏನೂ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು 4 ಜನಕ್ಕೆ ಅವಕಾಶ ಕೊಡೋದ್ರಿಂದ ಈ ಒಂದು ಬಿಸ್ನೆಸ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಆದಾಯನ ಮಾಡೋ ಮುಖಾಂತರ ನಮ್ಮ ಲೈಫ್ ಅಂಡ್ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಒಂದೊಳ್ಳೆ ಅವಕಾಶ ಇವತ್ತು ಕ್ರಿಯೇಟ್ ಮಾಡಿಕೊಡ್ತಾ ಇದೆ ಈ ಒಂದು ಸಂಸ್ಥೆ. ಸ್ನೇಹಿತರೆ, ಆ ಒಂದು ಆಪರ್ಚುನಿಟಿನ ಬಗ್ಗೆ ತಿಳ್ಕೋಣ. ಏನಿದು, ಹೇಗೆ ಈ ಒಂದು ಬಿಸ್ನೆಸ್ನ ಮಾಡೋದು? ವೆಲ್ಕಮ್ ಟು ಲೈಫ್ ಚೇಂಜಿಂಗ್ ಬಿಸ್ನೆಸ್ ಆಪರ್ಚುನಿಟಿ. ಇವತ್ತಿನ ಈ ಒಂದು ಆಪರ್ಚುನಿಟಿಗೆ ಪ್ರತಿಯೊಬ್ಬರಿಗೂ ಕೂಡ ವೆಲ್ಕಮ್. ಸರ್ಕಲ್ ಆಫ್ ಡ್ರೀಮ್ಸ್. ಪ್ರತಿಯೊಬ್ಬರಿಗೂ ಕೂಡ ಕನಸುಗಳಿದೆ. ಏನೆಲ್ಲ ಕನಸುಗಳಿದೆ? ಎಲ್ರಿಗೂ ಕೂಡ ಒಂದೊಳ್ಳೆ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ, ಒಂದೊಳ್ಳೆ ಫಾರಿನ್ ಟ್ರಿಪ್ ಮಾಡಬೇಕು ಅಂತ ಆಸೆ ಇರುತ್ತೆ, ಜೊತೆಗೆ ಒಂದೊಳ್ಳೆ ಎಜುಕೇಷನ್ನ ಮಕ್ಕಳಿಗೆ ಕೊಡಿಸ್ಬೇಕು, ಒಂದೊಳ್ಳೆ ಎಜುಕೇಷನ್ನ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ಒಂದೊಳ್ಳೆ ಲಕ್ಸುರಿ ಕಾರ್ನ ತಗೋಬೇಕು, ಎಂಜಾಯ್ ಮಾಡಬೇಕು ಅಂತ ಆಸೆ ಇರುತ್ತೆ. ಜೊತೆಗೆ ಒಂದೊಳ್ಳೆ ಲೈಫ್ ಸ್ಟೈಲ್ನ ಕ್ರಿಯೇಟ್ ಮಾಡ್ಕೋಬೇಕು, ಒಂದು ದೊಡ್ಡ ಮಟ್ಟದ ಆದಾಯ ಮಾಡಬೇಕು, ಫಿನಾನ್ಷಿಯಲಿ ಫ್ರೀಡಮ್ ಆಗಬೇಕು ಅನ್ನೋ ಒಂದು ಗೋಲು ಎಲ್ರಿಗೂ ಕೂಡ ಇರುತ್ತೆ. ಜೊತೆಗೆ 4 ಜನಕ್ಕೆ ಸಹಾಯ ಮಾಡಬೇಕು, ಹೆಲ್ಪ್ ದ ನೀಡಿ ಪೀಪಲ್ ಅನ್ನೋ ಒಂದು ಆಸೆ ಪ್ರತಿಯೊಬ್ಬರು ಕೂಡ ಇದ್ದೇ ಇರುತ್ತೆ ಸ್ನೇಹಿತರೆ. ಅವೆಲ್ಲನೂ ಕೂಡ ಮಾಡಬೇಕು ಅಂದರೆ ನಮ್ಮ ಹತ್ರ ಒಂದು ಇನ್ಕಮ್ ಅನ್ನೋದು ಇರಬೇಕಾಗುತ್ತೆ, ಒಂದು ಇನ್ಕಮ್ ಆಪರ್ಚುನಿಟಿ ಅನ್ನೋದು ಕೂಡ ಎಲ್ರಿಗೂ ಕೂಡ ಇರಲೇಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಇನ್ಕಮ್ ಆಪರ್ಚುನಿಟಿ ಇದೆ ಅಂದರೆ ಖಂಡಿತವಾಗ್ಲೂ ನಾವು 4 ಜನಕ್ಕೆ ಸಹಾಯ ಮಾಡ್ಬೋದು, ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬಹುದು. ಹಾಗಿದ್ರೆ ಎವ್ರಿ ಫ್ಯಾಮಿಲಿ ನೀಡ್ಸ್ ಮನಿ. ಪ್ರತಿಯೊಬ್ಬರಿಗೂ ಕೂಡ ದುಡ್ಡಿನ ಅವಶ್ಯಕತೆ ಇದೆ ಸ್ನೇಹಿತರೆ. ನಾವು ಯಾರು ಕೂಡ ದುಡ್ಡನ್ನ ತಿನ್ನಕ್ಕಾಗಲ್ಲ, ಬಟ್ ದುಡ್ಡಿಲ್ಲ ಅಂದ್ರೆ ನಮ್ಮ ಜೀವನ ನಡೆಯಲ್ಲ. ಜಸ್ಟ್ ಎಸ್ ಆರ್ ನೋ, ಖಂಡಿತ ಎಲ್ಲರೂ ಕೂಡ ಹೇಳುವಂಥದ್ದು ಎಸ್ ಅಲ್ವಾ? ಅದೇ ರೀತಿ ಸ್ನೇಹಿತರೆ, ಹೌ ಟು ಕ್ರಿಯೇಟ್ ಅ ವೆಲ್ತ್. ಟೈಮ್ ಈಸ್ ಈಕ್ವಲ್ ಟು ಮನಿ. ನೀವು ಎಷ್ಟು ಟೈಮ್ನ ಕೊಡ್ತೀರಾ ಅಷ್ಟು ನಿಮಗೆ ದುಡ್ಡು ಸಂಪಾದನೆ ಆಗ್ತದೆ. ಜಸ್ಟ್ ಒಂದು ಫಾರ್ಮುಲಾ ನೋಡೋದಾದ್ರೆ ಸ್ನೇಹಿತರೆ, ಎಂಪ್ಲಾಯಿ, ಬಿಸ್ನೆಸ್ ಓನರ್ ಅಂಡ್ ಸೆಲ್ಫ್ ಎಂಪ್ಲಾಯ್ಡ್ ಅಂಡ್ ಇನ್ವೆಸ್ಟರ್. ಎಂಪ್ಲಾಯಿ ಅಂಡ್ ಸೆಲ್ಫ್ ಎಂಪ್ಲಾಯ್ ಅಂತ ಬಂದಾಗ ಸ್ನೇಹಿತರೆ, ಎಂಪ್ಲಾಯಿಗೆ ನಾವು ಜಾಯಿನ್ ಆಗಿದ್ದೀವಿ ಅಂದ್ರೆ ನಮ್ಮ ಹತ್ರ 5% ಅಷ್ಟು ಇನ್ಕಮ್ ಇರುತ್ತೆ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ನಾವು ಕೆಲಸ ಮಾಡೋದು 95% ಅಷ್ಟು, ಬಟ್ ನಮ್ಗೆ ಆದಾಯ ಬರೋದು ಕೇವಲ 5% ಅಷ್ಟು. ಅದೇ ಸೆಲ್ಫ್ ಎಂಪ್ಲಾಯಿ ಅನ್ನೋದಾದ್ರೆ 95% ಜನ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅರ್ಥ ಆಗ್ತಿದೆಯಾ? 95% ಜನ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಬಟ್ ಕೇವಲ ಅವ್ರಿಗೆ 5% ಅಷ್ಟೇ ಇನ್ಕಮ್ ಬರ್ತಾ ಇರುತ್ತೆ. ಜೊತೆಗೆ ಬಿಸ್ನೆಸ್ ಓನರ್ಸ್ ಅಂತ ಬಂದಾಗ 95% ಅಷ್ಟು ಅವ್ರಿಗೆ ಇನ್ಕಮ್ ಅನ್ನೋದು ಬರ್ತಾ ಇರುತ್ತೆ, ಅಲ್ಲಿ ಕೇವಲ 5% ಜನ ಇಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಸ್ನೇಹಿತರೆ. ಎಂಪ್ಲಾಯಿಗೂ, ಸೆಲ್ಫ್ ಎಂಪ್ಲಾಯ್ಡ್ಗೂ, ಬಿಸ್ನೆಸ್ ಓನರ್ಗೂ, ಇನ್ವೆಸ್ಟರ್ಸ್ಗೂ ಇರುವಂಥ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಎಂಪ್ಲಾಯ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ ಆಗಿರ್ಬೋದು, 95% ಜನ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಕೇವಲ 5% ಅಷ್ಟು ಇನ್ಕಮ್ ಮಾತ್ರ ಅವರು ಬರ್ತಾ ಇರುತ್ತೆ. ಅದೇ ಬಿಸ್ನೆಸ್ ಓನರ್ ಅಂಡ್ ಇನ್ವೆಸ್ಟರ್ಸ್ ಅಂತ ಬಂದಾಗ 5% ಜನ ಮಾತ್ರ ಅಲ್ಲಿ ಇರ್ತಾರೆ, ಅವ್ರಿಗೆ 95% ಅಷ್ಟು ಆದಾಯ ಬರ್ತಾ ಇರುತ್ತೆ ಸ್ನೇಹಿತರೆ. ಹಾಗಿದ್ರೆ ಸ್ನೇಹಿತರೆ, ಇಂಡಿವಿಜುವಲ್ ಎಫರ್ಟ್ ಅಂದ್ರೆ ಎಂಪ್ಲಾಯ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ ಆಗಿರ್ಬೋದು, ಇಂಡಿವಿಜುವಲ್ ಎಫರ್ಟ್ ಅನ್ನೋದು ಹಾಕ್ಬೇಕಾಗುತ್ತೆ. ನಾನು ದುಡಿದ್ರೆ ನನಗೆ ಆದಾಯ ಬರ್ತದೆ. ಅದು ಲಿಮಿಟೆಡ್ ಇನ್ಕಮ್, ತಿಂಗಳಿಗೆ ಇಷ್ಟು ಫಿಕ್ಸ್ಡ್ ಅಂತ ಇರುತ್ತೆ, ಅಷ್ಟ್ರ ಮೇಲೆ ದುಡಿಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆಕ್ಟಿವ್ ಇನ್ಕಮ್ ಮೀನ್ಸ್ ನಾವಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಮಾತ್ರ ನಮ್ಗೆ ಆದಾಯ ಬರ್ತಾ ಇರುತ್ತೆ. ನಮ್ಮ ಪ್ರೆಸೆನ್ಸ್ ಇಲ್ಲ ಅಂದ್ರೆ ನಮ್ಗೆ ಆದಾಯ ಬರಲ್ಲ. ಅದೇ ಬಿಸ್ನೆಸ್ ಓನರ್ಸ್ ಆಗಿರ್ಬೋದು ಅಥವಾ ಇನ್ವೆಸ್ಟರ್ಸ್ ಆಗಿರ್ಬೋದು, ಒಂದು ಟೈಮ್ ಎಫರ್ಟ್, ಒಂದು ಸಲ ಕ್ರಿಯೇಟ್ ಮಾಡಿರುವಂತಹ ಒಂದು ಎಫರ್ಟ್ ಹಾಕಿರುವಂತಹ ಒಂದು ಟೈಮ್ ಅವ್ರಿಗೆ ಕೆಲಸ ಮಾಡ್ತಾ ಇರುತ್ತೆ. ಅನ್ಲಿಮಿಟೆಡ್ ಇನ್ಕಮ್ನ ತಗೊಳ್ಳಿಕ್ಕೆ ಅವಕಾಶ ಇದೆ. ಅವ್ರು ಎಕ್ಸ್ಪೆಕ್ಟೇ ಮಾಡ್ಲಿಕ್ಕಾಗಲ್ಲ ಎಷ್ಟು ಇನ್ಕಮ್ ಬರುತ್ತೆ ಅನ್ನೋದು ಅವ್ರು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಾಗಲ್ಲ. ಪ್ಯಾಸಿವ್ ಇನ್ಕಮ್ ಅಂದ್ರೆ ಅವರು ಕ್ರಿಯೇಟ್ ಮಾಡಿರುವಂತ ಒಂದು ಸಿಸ್ಟಮ್ ಕೆಲಸ ಮಾಡ್ತಾ ಇರುತ್ತೆ, ಅವ್ರಿಗೆ ಆದಾಯ ಅನ್ನೋದು ಬರ್ತಾ ಇರುತ್ತೆ ಸ್ನೇಹಿತರೆ. ಹಾಗಿದ್ರೆ ಸ್ನೇಹಿತರೆ, ಅನ್ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಆಫ್ ಎ ಅವರೇಜ್ ಮಂತ್ಲಿ ಎಕ್ಸ್ಪೆನ್ಸಸ್ ಆಫ್ ಎ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಅವರೇಜ್ ಮಂತ್ಲಿ ಎಕ್ಸ್ಪೆನ್ಸಸ್ ನೋಡೋದಾದ್ರೆ 1945 ನಲ್ಲಿ 10 ರೂಪಾಯಿ ಇದ್ರೆ ಸಾಕಾಗಿತ್ತಂತೆ ಒಂದು ಫ್ಯಾಮಿಲಿ ರನ್ ಆಗ್ಲಿಕ್ಕೆ. ಅದೇ 1965 ನಲ್ಲಿ 100 ರೂಪಾಯಿ ಬೇಕಾಗುತ್ತೆ. ಅದೇ ರೀತಿ ವರ್ಷ ಕಳೆದಂತೆ ಸ್ನೇಹಿತರೆ, ಈ 2025 ಬಂದು ನಾವು ರೀಚ್ ಆಗಿದ್ದೀವಿ. ಬಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಇವತ್ತಿನ ಕಾಸ್ಟ್ ಆಫ್ ಲಿವಿಂಗ್ ಯಾವ ರೀತಿ ಇದೆ. ಒಂದು ಕಾಲದಲ್ಲಿ 5 ರೂಪಾಯಿ 10 ರೂಪಾಯಿ ಅಂದ್ರೆ ಏನೋ ಒಂದು ದೊಡ್ಡ ಅಮೌಂಟ್ ತರ ಫೀಲ್ ಮಾಡ್ತಿದ್ದೋ. ಅದೇ ಒಂದು ಈಗಿನ ಜನರೇಷನ್ ಅಲ್ಲಿ ಯೋಚನೆ ಮಾಡಿ ಸ್ನೇಹಿತರೆ, 1 ಲಕ್ಷ ಬಂದರೂ ಕೂಡ ಅದು ಲೆಕ್ಕಕ್ಕಿಲ್ಲ. ಹಿಂಗ್ ಬರುತ್ತೆ, ಹಿಂಗ್ ಹೋಗ್ಬಿಡುತ್ತೆ. ಅಷ್ಟು ಇವತ್ತು ಏನಾಗಿದೆ, ಕಾಸ್ಟ್ ಆಫ್ ಲಿವಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಇದೆ.
ಅದೇ 2045 ಅನ್ನೋದು ಒಂದು ಏನಾದರೂ ಹೋಯ್ತು ಅಂತ ಅಂದರೆ 10 ಲಕ್ಷ ಬಂದರೂ ಕೂಡ ನಿಮಗೆ ಸಾಕಾಗಲ್ಲ ನಿಮ್ಮ ಆದಾಯ. ಸೊ ಏಕೆಂದರೆ ಎಲ್ರಿಗೂ ಕೂಡ ಒಂದೊಳ್ಳೆ ಜಾಬ್ ಬೇಕು, ಅಥವಾ ಒಂದೊಳ್ಳೆ ಕಾರ್ ಬೇಕು, ಒಂದೊಳ್ಳೆ ಫ್ಯಾಮಿಲಿ ಬೇಕು, ಒಂದೊಳ್ಳೆ ಮನೆ ಬೇಕು, ಒಂದೊಳ್ಳೆ ಬೈಕ್ ಬೇಕು. ಸೊ ಎಲ್ಲರೂ ಕೂಡ ಆಸೆ ಇದ್ದೇ ಇರುತ್ತೆ. ಬಟ್ ಇಷ್ಟು ಆದಾಯದಲ್ಲಿ ಇಷ್ಟೆಲ್ಲ ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಹಾಗಿದ್ರೆ ಸ್ನೇಹಿತರೆ, ಫೈಂಡ್ ಎ ಪ್ಲಾಟ್ಫಾರ್ಮ್ ವೇರ್, ಎಲ್ಲಿ ಸ್ನೇಹಿತರೆ, ವರ್ಕ್ ಫ್ರಮ್ ಹೋಮ್, ಮನೆಯಲ್ಲೇ ಕೂತ್ಕೊಂಡು ಆದಾಯ ಮಾಡಬಹುದು. ಡೂ ಸ್ಮಾರ್ಟ್ ವರ್ಕ್, ಗೋ ಇನ್ ಡಿಜಿಟಲ್ ವರ್ಲ್ಡ್, ಸ್ಟಾರ್ಟ್ ಹೆಲ್ಪಿಂಗ್ ಅದರ್ಸ್, ಬಿಲ್ಡ್ ಯುವರ್ ನೆಟ್ವರ್ಕ್, ಬಿಕಮ್ ದ ಬೆಸ್ಟ್ ಟ್ರೈನರ್, ಹೆಲ್ಪಿಂಗ್ ಪ್ಲಸ್ ಅರ್ನಿಂಗ್ ಪ್ಲಾಟ್ಫಾರ್ಮ್. ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇವತ್ತು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇವತ್ತು ಮನೆಯಲ್ಲೇ ಕೂತ್ಕೊಂಡು 4 ಜನಕ್ಕೆ ಅವಕಾಶ ಕೊಡೋ ಮುಖಾಂತರ, ಸೊ ಒಂದು ದೊಡ್ಡ ಮಟ್ಟದ ಟೀಮ್ನ ಕಟ್ಟೋ ಮುಖಾಂತರ, ಸೊ ದೊಡ್ಡ ಮಟ್ಟದ ಆದಾಯ ಮಾಡಲಿಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಪ್ರತಿಯೊಬ್ಬರು ಕೂಡ ಬೇಕಾಗಿದೆ. ಆ ಒಂದು ಪ್ಲಾಟ್ಫಾರ್ಮ್ ಯಾವುದಪ್ಪ? ದ ಬೆಸ್ಟ್ ಪ್ಲಾಟ್ಫಾರ್ಮ್ ಈಸ್ ನಮ್ಮ ಒಂದು ನೈಲ್ ಕಾರ್ಡ್ ಸಂಸ್ಥೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೈಲ್ ಕಾರ್ಡ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಸೊ ಇವತ್ತು ಒಂದು ಕಂಪನಿ ಶುರುವಾಗಿ ಕೇವಲ 3 ರಿಂದ 4 ತಿಂಗಳಾಗಿದೆ ಅಷ್ಟೇ. ಇವತ್ತು ಕರ್ನಾಟಕದಾದ್ಯಂತ, ಭಾರತದಾದ್ಯಂತ ಇವತ್ತು ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಈ ಒಂದು ಕಂಪನಿ ಕೊಟ್ಟಿದೆ. ನಿಜವಾಗ್ಲೂ ತುಂಬ ದೊಡ್ಡ ಮಟ್ಟದಲ್ಲಿ ಈ ಒಂದು ಕಂಪನಿ ಬೆಳೀತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ಕಂಪನಿಯ ಬಗ್ಗೆ ನೀವು ನೋಡೋದಾದರೆ, ಎ ನೈಲ್ ಕಾರ್ಡ್ ವಿ ಬಿಲೀವ್ ಇನ್ ಎಂಪವರಿಂಗ್ ಇಂಡಿವಿಜುವಲ್ ಟು ಅಚೀವ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್. ಅಂದರೆ ಸೊ ಪ್ರತಿಯೊಬ್ಬರು ಕೂಡ ಅವರ ಫಿನಾನ್ಷಿಯಲ್ ಗ್ರೋತ್ನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಈ ಒಂದು ಕಂಪನಿ ಅವಕಾಶ ಕೊಡ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ಈ ಒಂದು ಕಂಪನಿಯ ವಿಷನ್ ಮತ್ತು ಮಿಷನ್ ಅನ್ನು ನೋಡ್ಬೋದು ಸ್ನೇಹಿತರೆ. ಜೊತೆಗೆ ಈ ಒಂದು ಕಂಪನಿ 100% ಲೀಗಲ್ ಆಗಿದೆ. ಎಲ್ಲ ರೀತಿಯಾದಂಥ ಲೀಗಲ್ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ಈ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ. ಜೊತೆಗೆ ಆಲ್ ಇಂಡಿಯಾ ಸರ್ವಿಸಸ್, ಅಂದರೆ ಆಲ್ ಓವರ್ ಇಂಡಿಯಾ ಈ ಒಂದು ಕಂಪನಿಯ ಬಿಸ್ನೆಸ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಸ್ನೇಹಿತರೆ ಈ ಒಂದು ಕಂಪನಿ. ಜೊತೆಗೆ ಈ ಒಂದು ಕಂಪನಿಯಲ್ಲಿ ಸುಮಾರು ರೀತಿಯಾದಂಥ ಪ್ರಾಡಕ್ಟ್ಗಳು ಕೂಡ ಇದೆ, ಶಾಪಿಂಗ್ ಪೋರ್ಟಲ್ ಕೂಡ ಇದೆ. ಸೊ ಯಾವಾಗ ಬೇಕಾದ್ರೂ ಎನಿ ಟೈಮ್ 24/7 ನಾವು ಶಾಪಿಂಗ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಜೊತೆಗೆ UVR ಅಂದರೆ ನಾವಿಲ್ಲಿ ಏನು ಮಾಡಬೇಕು, ನಾವು ಯಾರು ಇಲ್ಲಿ ಆಸ್ ಎ ಕಸ್ಟಮರ್ ಆಗಿ ಈ ಒಂದು ಬಿಸ್ನೆಸ್ಗೆ ಪಾರ್ಟ್ನರ್ ಆಗಿ ಈ ಒಂದು ಬಿಸ್ನೆಸ್ಸಲ್ಲಿ ಇಂಟ್ರಡ್ಯೂಸ್ ಮಾಡ್ಕೋತೀವಿ. ಸೊ ಅಂದರೆ ಕೇವಲ ಲೈಫಲ್ಲಿ ಒಂದು ಸಲ 750 ರೂಪಾಯಿ ಪೇ ಮಾಡೋ ಮುಖಾಂತರ ನಮ್ಮ ಒಂದು ಐಡಿನ ಆಕ್ಟಿವೇಶನ್ ಮಾಡಿಕೊಂಡು ಒಬ್ಬ ಪ್ರೈಮ್ ಮೆಂಬರ್ ಆಗಿ, ಓಕೆ, ಮತ್ತೆ ಇಲ್ಲಿ ರಿನ್ಯೂವಲ್ ಪೇ ಮಾಡಬೇಕು ಅಂತ ಏನಿಲ್ಲ. ಲೈಫಲ್ಲಿ ಒಂದು ಸಲ ಮಾತ್ರ ನೀವು ಪೇ ಮಾಡೋ ಮುಖಾಂತರ 750 ರೂಪಾಯಿನ ಪೇ ಮಾಡ್ತೀರಾ, ನಿಮ್ಮ ಐಡಿನ ಆಕ್ಟಿವ್ ಮಾಡ್ಕೋತೀರಾ. ಆಕ್ಟಿವ್ ಮಾಡ್ಕೊಳ್ಳೋದಕ್ಕೆ ಬೆನಿಫಿಟ್ ಏನಪ್ಪ ಅಂದರೆ ಅದಕ್ಕೆ ತಕ್ಕಂಥ ಪ್ರಾಡಕ್ಟ್ ಕೂಡ ಸಿಗುತ್ತೆ. ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ನಿಮಗೆ 750 ರೂಪಾಯಿ ರೀಚಾರ್ಜ್ ರಿಡೀಮ್ ಪಾಯಿಂಟ್ ಕೂಡ ಸಿಗುತ್ತೆ ಸ್ನೇಹಿತರೆ. ಈ ಒಂದು ರೀಚಾರ್ಜ್ ರಿಡೀಮ್ ಪಾಯಿಂಟಿಂದ ನಿಮಗೆ ಎವ್ರಿ ಟೈಮ್ ರೀಚಾರ್ಜ್ ಮಾಡಿಕೊಂಡಾಗ 2% ನಿಮಗೆ ಕ್ಲೈಮ್ ಆಗ್ತಾ ಹೋಗ್ತದೆ. ಸೊ ಜೊತೆಗೆ ಶಾಪಿಂಗ್ ಪಾಯಿಂಟ್ಸು ಕೂಡ ನಿಮಗೆ ಸಿಗ್ತದೆ ಸ್ನೇಹಿತರೆ. ಸೊ 750 ರೂಪಾಯಿ ಇಟ್ಸ್ ನಾಟ್ ಎ ಬಿಗ್ ಅಮೌಂಟ್. ಈ ಒಂದು ಸ್ಮಾಲ್ ಅಮೌಂಟಲ್ಲಿ ಇವತ್ತು ಲಕ್ಷ ದುಡಿಲಿಕ್ಕೆ ಅವಕಾಶ ಕೊಡ್ತಾ ಇದೆ. ನಾವು ಇವತ್ತೆಲ್ಲೋ ಖರ್ಚು ಮಾಡುವಂತಹ ಒಂದು ದುಡ್ಡಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಲಿಕ್ಕೆ ಕಂಪನಿ ಅವಕಾಶ ಕೊಡ್ತಾ ಇದೆ ಸ್ನೇಹಿತರೆ. ಜೊತೆಗೆ ಈ ಒಂದು ರೀಚಾರ್ಜ್ ಸರ್ವಿಸಸ್ಗಳನ್ನ ನೀವು ನೋಡೋದಾದ್ರೆ, ಸೊ ಮೊಬೈಲ್ ರೀಚಾರ್ಜ್ ಆಗಿರ್ಬೋದು, DTH ರೀಚಾರ್ಜ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಸೊ ಎನಿ ರೀಚಾರ್ಜ್ನ ನಾವು ಇವತ್ತು ಗೂಗಲ್ ಪೇ, ಫೋನ್ ಪೇನಲ್ಲಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ಎವ್ರಿ ರೀಚಾರ್ಜ್ಗೂ ಕೂಡ ನಮಗೆ ಒಂದು 3 ರೂಪೀಸ್ 4 ರೂಪೀಸ್ ಎಕ್ಸ್ಟ್ರಾ ಒಂದು ಪ್ಲಾಟ್ಫಾರ್ಮ್ ಫೀಸ್ ಅಂತ ಕಟ್ ಆಗ್ತದೆ. ಬಟ್ ಇವತ್ತು ನಮ್ಮ ಒಂದು ಕಂಪನಿಯ ಮುಖಾಂತರ ನೀವು ರೀಚಾರ್ಜ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಸೊ ಎವ್ರಿ ಟ್ರಾನ್ಸಾಕ್ಷನ್ ಕೂಡ 2% ಸೇವ್ ಆಗುತ್ತೆ. ಅಂದರೆ 1000 ರೂಪಾಯಿ ರೀಚಾರ್ಜ್ ಮಾಡ್ತಾ ಇದ್ದೀರಾ ಅಂದರೆ 20 ರೂಪಾಯಿ ಸೇವ್ ಆಗುತ್ತೆ, ಇನ್ನು 980 ರೂಪಾಯಿ ಪೇ ಮಾಡ್ತೀರಾ ಎಕ್ಸಾಂಪಲ್. ಓಕೆ, ಸೊ ಈ ರೀತಿಯಾದಂಥ ಸರ್ವಿಸ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಜೊತೆಗೆ ಕಂಪನಿಯಲ್ಲಿ ಪ್ರಾಡಕ್ಟ್ಗಳಿದೆ, ಅದನ್ನು ಚೂಸ್ ಮಾಡಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ನೀವು ಪೇ ಮಾಡುವಂಥ ಅಮೌಂಟು ಖಂಡಿತವಾಗ್ಲೂ 1 ರೂಪಾಯಿ ಕೂಡ ಲಾಸ್ ಇಲ್ಲ. ಸೊ ಜೊತೆಗೆ ಇನ್ಕಮ್ ಪ್ಲಾನ್. ಸೊ ಯಾವ ರೀತಿ ಈ ಒಂದು ಬಿಸ್ನೆಸ್ ಅಲ್ಲಿ ನಾವು ಇನ್ಕಮ್ನ ಮಾಡ್ಬೋದು? ಸೊ ಇನ್ಕಮ್ನ ನೋಡೋದಾದ್ರೆ ಟೈಪ್ಸ್ ಆಫ್ ಇನ್ಕಮ್. ಫಸ್ಟ್ ಟೈಪ್ ಇನ್ಕಮ್ ಲೈವ್ ಟೀಮ್ ಬೋನಸ್, ಸೊ ಜೊತೆಗೆ ಲೆವೆಲ್ ಸ್ಟಾರ್ ಬೋನಸ್, ನೆಕ್ಸ್ಟ್ ಬಂದು ಪರ್ಚೇಸ್ ಪರ್ಸನಲ್ PV ಬೋನಸ್, ಸೊ ನೆಕ್ಸ್ಟ್ ಬಂದು ರೀಪರ್ಚೇಸ್ ಟೀಮ್ ಬೋನಸ್, ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್, ರ್ಯಾಂಕ್ ಅಂಡ್ ರಿವಾರ್ಡ್ಸ್. ಈ ರೀತಿಯಾಗಿ 6 ರೀತಿಯಾದಂತಹ ಇನ್ಕಮ್ಗಳಿದೆ ಸ್ನೇಹಿತರೆ. ಇಲ್ಲಿ ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ಮಲ್ಟಿಪಲ್ ಇನ್ಕಮ್ನ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಡಿಡಕ್ಷನ್ ಅಂತ ಬಂದಾಗ 5% ಅಡ್ಮಿನ್ ಚಾರ್ಜ್, 5% TDS, ಜೊತೆಗೆ 10% ನಿಮಗೆ ರೀಪರ್ಚೇಸ್ ವ್ಯಾಲೆಟ್ ಸೇವ್ ಆಗಿರುತ್ತೆ. ಅದನ್ನು ಶಾಪಿಂಗ್ ಮಾಡಿದಾಗೆಲ್ಲ ನೀವು ಕ್ಲೈಮ್ ಮಾಡ್ಕೋಬಹುದು. ಜೊತೆಗೆ 5% TDS ಕೂಡ ನಿಮಗೆ ಎವ್ರಿ 3 ಮಂತ್ಸ್ ಒಂದು ಕಂಪನಿ ನಿಮ್ಮ ಪ್ಯಾನ್ ನಂಬರ್ಗೆ ಕೂಡ ಅಪ್ಲೋಡ್ ಮಾಡುತ್ತೆ. ಅದನ್ನು ನೀವು ಯಾವಾಗ ಬೇಕಾದ್ರೂ ಕ್ಲೈಮ್ ಮಾಡ್ಕೋಬಹುದು. ಜೊತೆಗೆ ಸ್ನೇಹಿತರೆ ಫಸ್ಟ್ ಇನ್ಕಮ್ನ ನೋಡೋದಾದ್ರೆ ಲೈವ್ ಟೀಮ್ ಬೋನಸ್. ಇದರಲ್ಲಿ ಯಾವ ರೀತಿ ನಿಮ್ಗೆ ಇನ್ಕಮ್ ಬರುತ್ತೆ? ಸೊ ಈಗ ಸ್ನೇಹಿತರೆ 750 ರೂಪಾಯಿ ನೀವೇನು ಪೇ ಮಾಡ್ತಾ ಇದ್ದೀರಾ ಅದಕ್ಕೆ ನೀವು 200 PV ಕಂಪನಿ ಕೊಡುತ್ತೆ.
200 PV ಅಂತ ಅರ್ಥ. 750 ರೂಪಾಯಿ ಮೀನ್ಸ್ 200 PV. ಸೊ 200 PV ಮ್ಯಾಚಿಂಗ್ ಆದಾಗ ಇಸ್ ಈಕ್ವಲ್ ಟು 200 ರುಪೀಸ್. ಅಂದ್ರೆ 1 PV ಇಸ್ ಈಕ್ವಲ್ ಟು 1 ರೂಪಾಯಿ ಹೇಗೋ 200 PV ಇಸ್ ಈಕ್ವಲ್ ಟು 200 ರುಪೀಸ್. ಎಕ್ಸಾಂಪಲ್, ಇವತ್ತು ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದೀರಾ ಅಂತ ಅನ್ಕೊಳ್ಳಿ. 200 PV ಇಂದ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದೀರಾ. ಕೇವಲ 750 ರೂಪಾಯಿ ಎಲ್ಲೋ ಕಳಿಯಂತ ದುಡ್ಡು. ಸೊ ಇವಾಗ ನೀವೇನ್ ಮಾಡ್ತೀರಾ? ಸೊ ಯಾರೋ ನಿಮ್ಮ ಸ್ನೇಹಿತರು ಎ ಅನ್ನೋ ಒಬ್ಬ ವ್ಯಕ್ತಿಗೂ ಕೂಡ ಅವಕಾಶ ಕೊಡ್ತೀರಾ, ಅವ್ರಿಗೂ ಕೂಡ ಸೇಮ್ ಬೆನಿಫಿಟ್ ಸಿಗ್ತದೆ. ಸೊ ಬಿ ಅನ್ನೋ ಒಬ್ಬ ವ್ಯಕ್ತಿಗೆ ಅವಕಾಶ ಕೊಡ್ತೀರಾ, ಅವ್ರಿಗೂ ಕೂಡ ಸೇಮ್ ಬೆನಿಫಿಟ್ ಸಿಗ್ತದೆ. ಬಟ್ ನೀವು ಕೆಲಸ ಮಾಡಿದೀರಾ, ಆ ಇಬ್ರು ವ್ಯಕ್ತಿಗಳಿಗೆ ಅವಕಾಶ ಕೊಟ್ಟಿದ್ದೀರಾ, ಅದರಿಂದ ನಿಮ್ಗೆ ಕಂಪನಿ ಆಟೋಮೆಟಿಕಲಿ ಸಾಫ್ಟ್ವೇರ್ ಏನ್ ಮಾಡುತ್ತೆ, ನಿಮ್ಗೆ ಮ್ಯಾಚಿಂಗ್ ಮಾಡಿ 200 ರುಪೀಸ್ ಇನ್ಕಮ್ ಕೊಡುತ್ತೆ ಸ್ನೇಹಿತರೆ. ಯು ವಿಲ್ ಗೆಟ್ ಎ 200 ರುಪೀಸ್ ಇನ್ಕಮ್. ನಿಮ್ ಕೆಲಸ ಮುಗೀತು. ಈ ತರ ಬೇಕಾದ್ರೆ ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ಅವಕಾಶ ಕೊಡ್ಬೋದು, ನೋ ಪ್ರಾಬ್ಲಮ್. ಬಟ್ ಡೂಪ್ಲಿಕೇಶನ್ ಅಂತ ಬಂದಾಗ ನೀವು ಯಾರಿಬ್ರು ವ್ಯಕ್ತಿಗಳಿಗೆ ಅವಕಾಶ ಕೊಟ್ಟಿದ್ದೀರಾ, ಅವ್ರು ಏನ್ ಮಾಡ್ತಾರೆ? ಸೊ ಎ ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರುವಂತಹ ಎ ಮತ್ತೆ ಬಿ, ಅವ್ರಿಗೆ ಗೊತ್ತಿರುವಂತಹ ಇಬ್ರು ವ್ಯಕ್ತಿಗಳಿಗೆ ಅವಕಾಶ ಕೊಡ್ತಾರೆ, ಅವ್ರಿಗೂ ಕೂಡ 200 ರೂಪಾಯಿ ಇನ್ಕಮ್ ಬರುತ್ತೆ. ಸೊ ಬಿ ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರುವಂತಹ ಇಬ್ರು ವ್ಯಕ್ತಿಗಳಿಗೆ ಅವಕಾಶ ಕೊಡ್ತಾರೆ, ಅವ್ರಿಗೂ ಕೂಡ 200 ರೂಪಾಯಿ ಇನ್ಕಮ್ ಬರುತ್ತೆ. ಬಟ್ ನೀವೇನು ಕೆಲಸ ಮಾಡಿಲ್ಲ, ಆದ್ರೂ ಕೂಡ ನಿಮಗೆ ಕಂಪನಿ ಏನ್ ಮಾಡುತ್ತೆ, 2 ಪೇರ್ ಮ್ಯಾಚ್ ಮಾಡಿ 400 PV ಮ್ಯಾಚ್ ಆಗಿ 400 ರೂಪಾಯಿ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಸೊ ಇದೇ ರೀತಿ ಒಂದೇ ಗಂಟೆ ಒಳಗಡೆ 1000 PV ಮ್ಯಾಚಿಂಗ್ ಆಯ್ತು ಅಂದ್ರೆ 1000 ರುಪೀಸ್ ಇನ್ಕಮ್ ಬರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲೊಂದು ಟ್ವಿಸ್ಟ್ ಇದೆ. ಏನಪ್ಪ ಟ್ವಿಸ್ಟ್ ಅಂತಂದ್ರೆ, 1 ಗಂಟೆಗೆ 1,000 ರೂಪಾಯಿ ತರ 24 ಗಂಟೆಗೆ 24,000 ರೂಪಾಯಿ ದುಡಿಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಇಲ್ಲಿ ಗಂಟೆಗೂ ಕೂಡ ಪೇ ಔಟ್ ಆಗ್ತದೆ. ಅದೇ ರೀತಿ ಒಂದೇ ದಿನದಲ್ಲಿ ನಿಮ್ಗೆ 5000 PV ಮ್ಯಾಚಿಂಗ್ ಆಯ್ತಾ, 5000 ರುಪೀಸ್ ಇನ್ಕಮ್ ಬರುತ್ತೆ. 10,000 PV ಮ್ಯಾಚಿಂಗ್ ಆಯ್ತಾ, 10,000 ರುಪೀಸ್ ಇನ್ಕಮ್ ಬರುತ್ತೆ. 24,000 PV ಮ್ಯಾಚಿಂಗ್ ಆದ್ರೆ 24,000 ರುಪೀಸ್ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಒಂದು ದಿನಕ್ಕೆ ಸೀಲಿಂಗ್ ಲಿಮಿಟ್ ಬಂದು 24,000 ರೂಪಾಯಿ ಇದೆ. ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಒಂದು ಐಡಿಯಿಂದ 24,000 ರೂಪಾಯಿ ದುಡಿಲಿಕ್ಕೆ ಅವಕಾಶ ಇದೆ. ಸೊ ಒಂದು ದಿನಕ್ಕೆ 24,000 ಅಂದ್ರೆ ತಿಂಗಳಿಗೆ 7,20,000 ಆಯ್ತು. ಸೊ ವರ್ಷಕ್ಕೆ 86,40,000 ಆಯ್ತು ಸ್ನೇಹಿತರೆ. ಜಸ್ಟ್ 10% ನೀವು ಕ್ಯಾಲ್ಕುಲೇಟ್ ಮಾಡಿದ್ರು 8 ಲಕ್ಷ ಆಯ್ತು ಸ್ನೇಹಿತರೆ. ಇವತ್ತು ಒಬ್ಬ ವ್ಯಕ್ತಿ ಎಷ್ಟೇ ಅವನು ಇಂಜಿನಿಯರ್, ಎಷ್ಟೇ ದೊಡ್ಡ ಮಟ್ಟದಲ್ಲಿ ಓದಿದ್ರು ಕೂಡ ಅವನು ವರ್ಷಕ್ಕೆ 8 ಲಕ್ಷ ದುಡಿಲಿಕ್ಕೂ ಕೂಡ ಇವತ್ತು ಕಷ್ಟಪಡ್ತಿದ್ದಾನೆ. ಬಟ್ ಇವತ್ತು 750 ರೂಪಾಯಿಂದ ಇಷ್ಟು ದೊಡ್ಡ ಮಟ್ಟದ ಆದಾಯನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದೆ ನಮ್ಮ ಒಂದು ನೈಲ್ ಕಾರ್ಡ್ ಸಂಸ್ಥೆ ಸ್ನೇಹಿತರೆ. ಸೊ ಫಸ್ಟ್ ಪೇರ್ ಮಾತ್ರ ನಿಮಗೆ 2:1 ಕೌಂಟ್ ಆಗುತ್ತೆ. ಅಂದ್ರೆ ಯಾರೇ ಒಬ್ರು ಇಲ್ಲಿ ಜಾಯ್ನ್ ಆದ್ರೂ ಕೂಡ ಫಸ್ಟ್ ಪೇರ್ ನೀವು ಇನ್ಕಮ್ ತಗೋಬೇಕು ಅಂದ್ರೆ ಒಂದು ಎಕ್ಸ್ಟ್ರಾ ಐಡಿ ಒಂದ್ ಸೈಡ್ ಇರ್ಬೇಕಾಗ್ತದೆ. ಅದಾದ್ಮೇಲೆ ಲೆಫ್ಟ್ ಆನ್ ರೈಟ್ ಆನ್ ನೀವು ಕ್ಯಾರಿ ಮಾಡ್ಕೊಂಡು ಹೋಯ್ತು ಅಂದ್ರೆ ನಿಮ್ಗೆ ಇನ್ಕಮ್ ಬರುತ್ತೆ. ಅವರ್ಲಿ ಕ್ಲೋಸಿಂಗ್ ಇರುತ್ತೆ, 24x7 ನಿಮ್ ಪೇಔಟ್ ಇರ್ತದೆ. ಜೊತೆಗೆ ಮಿನಿಮಮ್ ಪೇಔಟ್ ಬಂದು 500 ರೂಪಾಯಿ ಇರುತ್ತೆ. ಸೊ ನೈಟ್ 12 ಗಂಟೆಯಿಂದ ಬೆಳಿಗ್ಗೆ 12 ಗಂಟೆವರೆಗೂ ಅವಕಾಶ ಇರುತ್ತೆ ವಿತ್ಡ್ರಾ ಕೊಡ್ಲಿಕ್ಕೆ. ಎನಿ ಟೈಮ್ ನೀವು ವಿತ್ಡ್ರಾ ಕೊಡ್ಬೋದು. ನಿಮ್ಮ ಅಕೌಂಟಿಗೆ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ 7ರಿಂದ 8 ಗಂಟೆ ಒಳಗಡೆ ಅಕೌಂಟಿಗೆ ಬಂದು ನಿಮ್ಮ ಅಮೌಂಟ್ ಜಮಾ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಇನ್ಕಮ್. ಸೊ ಸ್ನೇಹಿತರೆ, ಇವತ್ತು ಎಫರ್ಟ್ ಸೇಮ್ ಇರುತ್ತೆ, ವರ್ಕ್ ಸೇಮ್ ಇರುತ್ತೆ. ಸೊ ಮಾಡುವಂತಹ ಕೆಲಸದಲ್ಲಿ ವ್ಯತ್ಯಾಸ ಏನಿರಲ್ಲ. ಬಟ್ ನೀವು ಮಾಡ್ಬೇಕಾಗಿರೋದಿಷ್ಟೇನೆ, ಒಂದು ಐಡಿ ತಗೊಳ್ಳೋ ಜಾಗದಲ್ಲಿ 3 ಐಡಿನ ತಗೊಂಡ್ರೆ ಒಬ್ಬ ವ್ಯಕ್ತಿ ಒಂದು ಪ್ಯಾನ್ ಕಾರ್ಡ್ಗೆ 3 ಐಡಿ ತಗೊಳ್ಳಿಕ್ಕೆ ಅವಕಾಶ ಇದೆ. ಸೊ ಒನ್ ಟೈಮ್ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, 3 ಐಡಿ ತಗೊಂಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಸೊ ಯಾಕೆ ಅಂದ್ರೆ ಒಂದು ಸಲ ವರ್ಕ್ ಮಾಡ್ತೀರಾ, ಬಟ್ ಇನ್ಕಮ್ ಅಂತ ಬಂದಾಗ 1,000 ದುಡಿತಾ ಇದ್ರೆ 3,000 ದುಡಿತೀರಾ, 3,000 ದುಡಿತಾ ಇದ್ರೆ 9,000 ದುಡಿತಾರ, ಇಲ್ಲ 10,000 ದುಡಿತಾ ಇದ್ರೆ ಒಂದು ದಿನಕ್ಕೆ 30,000 ದುಡಿತೀರಾ. ಯಾಕೆಂದ್ರೆ ನಿಮ್ಮ ವರ್ಕ್ ಸೇಮ್ ಇರುತ್ತೆ, ಎಫರ್ಟ್ ಸೇಮ್ ಇರುತ್ತೆ. ಅರ್ನಿಂಗ್ಸ್ ಅಂತ ಬಂದಾಗ 3 ಪಟ್ಟು ಆದಾಯ ಮಾಡ್ಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ದಿನಕ್ಕೆ 24,000 ಅಂದ್ರೆ 3 ಐಡಿಯಿಂದ 72,000, ತಿಂಗಳಿಗೆ 21 ಲಕ್ಷ, ವರ್ಷಕ್ಕೆ 2 ಕೋಟಿ. ಅರ್ಥ ಮಾಡ್ಕೊಳ್ಳಿ, ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. 2 ಕೋಟಿ ಬೇಡ ಸ್ನೇಹಿತರೆ, ತಿಂಗಳಿಗೆ 20 ಲಕ್ಷ, ವರ್ಷಕ್ಕೆ 20 ಲಕ್ಷ ದುಡಿದ್ರು ಅದು ದೊಡ್ಡ ಅಮೌಂಟೇ ನನ್ನ ಪ್ರಕಾರ. ಜಸ್ಟ್ ಯಾಕೆಂದ್ರೆ ನೀವೇನು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ, ಕೇವಲ 750 ರೂಪಾಯಿ. ಇಟ್ಸ್ ಎ ಮ್ಯಾಟರ್ ಆಫ್ 750 ರುಪೀಸ್. ಓಕೆ, ಸೊ ಈ ರೀತಿಯಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಸೊ ನನ್ನ ಸಜೆಷನ್, ಸೊ ಎಲ್ಲರೂ ಕೂಡ ನಾನು ಹೇಳೋದಿಷ್ಟೇ, ಮಾಡೋದೇ ಮಾಡ್ತೀರಾ ಪರ್ಫೆಕ್ಟ್ ಆಗಿ ಮಾಡಿ, ನಿಧಾನ ಆದ್ರೂ ಪರವಾಗಿಲ್ಲ. 3 ಐಡಿ ತಗೊಂಡೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು ದೊಡ್ಡ ಮಟ್ಟದ ಆದಾಯನ ಮಾಡಿ ಸ್ನೇಹಿತರೆ. ಸೊ ಅದೇ ರೀತಿ ಸೆಕೆಂಡ್ ಟೈಪ್ ಆಫ್ ಇನ್ಕಮ್ ನೀವು ನೋಡೋದಾದ್ರೆ ಲೆವೆಲ್ ಸ್ಟಾರ್ ಬೋನಸ್. ಸೊ ಇದರಲ್ಲಿ ಯಾವ ರೀತಿ ನೀವು ಆದಾಯನ ಮಾಡ್ಬೋದು ಸ್ನೇಹಿತರೆ. ಈ ಒಂದು ಲೆವೆಲ್ಗೆ ನೀವು ಅಪ್ಗ್ರೇಡ್ ಆಗಲೇಬೇಕು ಅಂತ ರೂಲ್ಸ್ ಇಲ್ಲ, ನಿಮ್ಮ ಇಷ್ಟ, ನಿಮ್ಮ ಆಯ್ಕೆ. ಯಾಕೆ ನಿಮ್ಮ ಆಯ್ಕೆ ಅಂದರೆ, ನೀವೇನಾದರೂ ನಿಮ್ಮ ಇನ್ಕಮ್ನ ಅಧಿಕ ಮಟ್ಟದಲ್ಲಿ ಬೆಳೆಸ್ಕೋಬೇಕು, ದೊಡ್ಡ ಮಟ್ಟದಲ್ಲಿ ತಗೋಬೇಕು ಅನ್ನೋದಿತ್ತು ಅಂತಂದರೆ ಈ ಒಂದು ಲೆವೆಲ್ ಸ್ಟಾರ್ ಬೋನಸ್ನ ನೀವು ಆಕ್ಟಿವೇಟ್ ಮಾಡ್ಕೋಬಹುದು.
ಆಫ್ಟರ್ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ಮೇಲೆ. ಎಕ್ಸಾಂಪಲ್ನ ನೋಡೋದಾದ್ರೆ, ಸೊ ಫಸ್ಟ್ ನೀವು 500 ರೂಪಾಯಿನ ಪೇ ಮಾಡಿ ನಿಮ್ಮ ಒಂದು ಐಡಿನ ಫಸ್ಟ್ ಸ್ಟಾರ್ ಅಚೀವರ್ ಆಗಿ ಅಪ್ಗ್ರೇಡ್ ಮಾಡ್ಕೋತೀರಾ. ಸೊ ಆ 500 ರೂಪಾಯಿ ಬೆನಿಫಿಟ್ ಏನು ಸಿಗುತ್ತೆ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಈಗ ನೀವು 500 ರೂಪಾಯಿ ಅಪ್ಗ್ರೇಡ್ ಮಾಡಿಕೊಂಡ್ರೆ ನೀವು ಫಸ್ಟ್ ಸ್ಟಾರ್ ಬೋನಸ್ಗೆ ಎಲಿಜಿಬಲ್ ಆಗ್ತೀರಾ, ಅಂದರೆ ಫಸ್ಟ್ ಲೆವೆಲ್ಗೆ ಎಲಿಜಿಬಲ್ ಆಗ್ತೀರಾ. ಅಂದರೆ ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ಡೈರೆಕ್ಟ್ ಸ್ಪಾನ್ಸರ್ ಮಾಡೋಕ್ಕೆ ಅವಕಾಶ ಇದೆ, ಅವಕಾಶ ಇದೆ. ಅವ್ರು ಯಾವಾಗ ಅವರ ಫಸ್ಟ್ ಲೆವೆಲ್ನ ಕಂಪ್ಲೀಟ್ ಮಾಡ್ಕೋತಾರೆ, 500 ರೂಪಾಯಿ ಪೇ ಮಾಡಿ ಅಪ್ಗ್ರೇಡ್ ಮಾಡ್ಕೋತಾರೆ, ಅವಾಗ ಆಟೋಮೆಟಿಕಲಿ ಅವರಿಂದ 500 ರೂಪಾಯಿ ನಿಮಗೆ ಇನ್ಕಮ್ ಬರುತ್ತೆ. ಎಕ್ಸಾಂಪಲ್, ಈಗ ನೀವು 2 ಮೆಂಬರ್ಸ್ನ ಮಾಡಿದ್ದೀರಾ ಅಂದರೆ 2 ಮೆಂಬರ್ಸರಿಂದ 500 ರೂಪಾಯಿ ಅಂದರೆ 1000 ರೂಪಾಯಿ ನಿಮ್ಗೆ ಇನ್ಕಮ್ ಆಯಿತು ಸ್ನೇಹಿತರೆ. ಓಕೆ, ಆ ಥರ ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ಅವಕಾಶ ಕೊಡ್ಬೋದು. ಈಗ ಸೆಕೆಂಡ್ ಲೆವೆಲ್ ನೀವು ಅಚೀವ್ ಮಾಡ್ಕೋಬೇಕು, ಎಲಿಜಿಬಲ್ ಆಗಬೇಕು ಅಂದರೆ ನೀವು ಅಗೇನ್ 1500 ರೂಪೀಸ್ನ ಪೇ ಮಾಡಿ ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ. ಅವಾಗ ಏನಾಗ್ತದೆ, ನಿಮ್ಮ ಸೆಕೆಂಡ್ ಲೆವೆಲಲ್ಲಿ ಯಾರೆಲ್ಲ ಇದ್ದಾರೆ ಅವ್ರ ಕಡೆಯಿಂದ ನಿಮಗೆ ಪ್ರತಿಯೊಬ್ಬರಿಂದ 1000 ರೂಪೀಸ್ ಇನ್ಕಮ್ ಬರುತ್ತೆ. ಸೊ ಜಸ್ಟ್ ಪವರ್ ಆಫ್ ಡೂಪ್ಲಿಕೇಶನ್ 2 ಮೆಂಬರ್ಸ್ನ ಮಾಡಿದ್ರು ಕೂಡ ಈ ರೀತಿಯಾಗಿ ನಿಮ್ಗೆ ಇನ್ಕಮ್ ಬರ್ತದೆ. ಸೊ ಸೆಕೆಂಡ್ ಲೆವೆಲ್ ಅಂದರೆ ನೀವು ಕನ್ಫ್ಯೂಸ್ ಆಗಬೇಡಿ, ಬೈನರಿ ಸೆಕೆಂಡ್ ಲೆವೆಲ್ ಅಲ್ಲ, ನೀವು ಡೈರೆಕ್ಟ್ ಸ್ಪಾನ್ಸರ್ ಮಾಡಿರುವಂತಹ ಸೆಕೆಂಡ್ ಲೆವೆಲ್. ಎಕ್ಸಾಂಪಲ್, ನೀವು ಯಾರೋ ಇಬ್ಬರು ವ್ಯಕ್ತಿಗಳಿಗೆ ಅವಕಾಶ ಕೊಟ್ಟಿದ್ದೀರಾ, ಅವ್ರು ನೆಕ್ಸ್ಟ್ ಯಾರು ಡೈರೆಕ್ಟ್ ಸ್ಪಾನ್ಸರ್ ಮಾಡಿರ್ತಾರೆ ಅವರೆಲ್ಲ ನಿಮಗೆ ಸೆಕೆಂಡ್ ಲೆವೆಲ್ ಬರ್ತಾರೆ. ಅದೇ ರೀತಿ ನೆಕ್ಸ್ಟ್ ಥರ್ಡ್ ಲೆವೆಲ್. ಸೊ 1500 ರೂಪಾಯಿ ಅಪ್ಗ್ರೇಡ್ ಮಾಡಿದ್ರೆ ಸೊ ನೆಕ್ಸ್ಟ್ ಪ್ರತಿಯೊಬ್ಬರಿಂದ 1500 ರೂಪಾಯಿ ಬರುತ್ತೆ. 4th ಲೆವೆಲಿಂದ 2000 ಬರುತ್ತೆ. 5ನೇ ಲೆವೆಲಿಂದ 2500, 6ನೇ ಲೆವೆಲಿಂದ 3000, ಸೊ 7ನೇದರಿಂದ 3500, 8ರಿಂದ 4, 9ರಿಂದ 4.5, ಅದೇ ರೀತಿ 10ನೇ ಲೆವೆಲಿಂದ 5000 ರೂಪಾಯಿ ಇನ್ಕಮ್ ಬರುತ್ತೆ. ಇದೇ ರೀತಿ ಪವರ್ ಆಫ್ ಡೂಪ್ಲಿಕೇಶನ್ ಅಂತ ಬಂದಾಗ ಜಸ್ಟ್ 2x2 ಮ್ಯಾಟ್ರಿಕ್ಸ್ ಅಲ್ಲಿ ವರ್ಕ್ ಆದರೂ ಕೂಡ ನೀವು 1 ಕೋಟಿ ಸಂಪಾದನೆ ಮಾಡ್ಬೋದು ಜಸ್ಟ್ ಈ ಒಂದು ಪ್ಲಾನಲ್ಲಿ, ಈ ಒಂದು ಲೆವೆಲ್ ಇನ್ಕಮ್ ಅಲ್ಲಿ. ಇದು ಜಸ್ಟ್ ಒಂದು 2x2 ಮ್ಯಾಟ್ರಿಕ್ಸ್. ಸೊ ಇನ್ ಕೇಸ್ ಏನಾದರೂ ಇನ್ನೂ ದೊಡ್ಡ ಮಟ್ಟದ 3x3 ಮ್ಯಾಟ್ರಿಕ್ಸ್ ಅವ್ರು ಎಷ್ಟು ಇನ್ಕಮ್ ಬರುತ್ತೆ, 10x10 ಮ್ಯಾಟ್ರಿಕ್ಸ್ ಅವ್ರು ಎಷ್ಟು ಇನ್ಕಮ್ ಬರುತ್ತೆ, ಯು ಜಸ್ಟ್ ಇಮ್ಯಾಜಿನ್. ಓಕೆ, ಸೊ ಈ ರೀತಿಯಾಗಿ ಸ್ನೇಹಿತರೆ, ಸೊ ಕಂಡೀಷನ್ಸ್ ಅಂತ ಬಂದಾಗ ಎವ್ರಿ ಲೆವೆಲ್ ಅಪ್ಗ್ರೇಡ್ ಕಂಪ್ಲೀಟ್, ಅಂದರೆ ಪ್ರತಿಯೊಂದು ಲೆವೆಲ್ ಇನ್ಕಮ್ ತಗೋಬೇಕು ಅಂದರೆ ನೀವು ಫಸ್ಟು ಆ ಲೆವೆಲ್ ಅಪ್ಗ್ರೇಡ್ ಆಗಿರಬೇಕಾಗುತ್ತೆ. ಸೊ ಬೆನಿಫಿಟ್ಸ್, ಎವ್ರಿ ಅಪ್ಗ್ರೇಡ್ ಎವ್ರಿ ಒನ್ ರಿಸೀವ್ ರೀಚಾರ್ಜ್, ರಿಡೀಮ್ ಪಾಯಿಂಟ್ಸ್ ಆ್ಯಂಡ್ ಶಾಪಿಂಗ್ ಪಾಯಿಂಟ್ಸ್. ಅಂದರೆ ನಾನು ಆವಾಗಲೇ ಹೇಳಿದೆ, ಸೊ ನಾನು 500 ರೂಪಾಯಿ ಅಪ್ಗ್ರೇಡ್ ಮಾಡ್ಕೋತಾ ಇದ್ದೀನಿ, ನನಗೇನು ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ? ನೀವು 500 ರೂಪಾಯಿ ಅಪ್ಗ್ರೇಡ್ ಮಾಡ್ಕೋತಾ ಇದ್ದೀರ ಅಂದರೆ ನಿಮಗೆ 500 ರೂಪಾಯಿ ರೀಚಾರ್ಜ್ ರಿಡೀಮ್ ಪಾಯಿಂಟ್ ಸಿಗ್ತದೆ. ಸೊ ಅದು ಕೂಡ ನಿಮಗೆ ಏನು 750 ರೂಪೀಸ್ ಪೇ ಮಾಡಿದ್ರೆ ಅದಕ್ಕೆ ಕೌಂಟ್ ಆಗುತ್ತೆ. ಸೊ ನೀವು ರೀಚಾರ್ಜ್ ಮಾಡಿದಾಗೆಲ್ಲ 2% ಕ್ಲೈಮ್ ಆಗ್ತಾ ಇರುತ್ತೆ. ಜೊತೆಗೆ 500 ರೂಪಾಯಿ ಶಾಪಿಂಗ್ ಪಾಯಿಂಟ್ಸ್ ಸಿಗ್ತದೆ, ಅದರಲ್ಲಿ ನೀವು ಪ್ರಾಡಕ್ಟ್ನ ಕೂಡ ಆರ್ಡರ್ ಮಾಡ್ಕೋಬೋದು ಸ್ನೇಹಿತರೆ. ಇದು ಸೆಕೆಂಡ್ ಟೈಪ್ ಆಫ್ ಇನ್ಕಮ್. ಸೊ ನೆಕ್ಸ್ಟ್ ಟೈಪ್ ಇನ್ಕಮ್ ಬಂದು ರೀಪರ್ಚೇಸ್ ಪರ್ಸನಲ್ PV ಬೋನಸ್. ಸ್ನೇಹಿತರೆ, ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನೀವು ಹೊಸದಾಗಿ ಅಮೌಂಟ್ನ ಪೇ ಮಾಡಿ ರೀಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ. ಇನ್ ಕೇಸ್ ನೀವೇನಾದ್ರು ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಂಡಿರ ಅಂದರೆ ನಿಮ್ಮ ಹತ್ರನೇ ಶಾಪಿಂಗ್ ಪಾಯಿಂಟ್ಸ್ ಇರ್ತದೆ, ಅಥವಾ ನೀವೇನಾದರೂ ID ಆಕ್ಟಿವೇಶನ್ ಮಾಡ್ಕೊಂಡಿದ್ದೀರ ನಿಮ್ಮ ಹತ್ರನೇ ಶಾಪಿಂಗ್ ಪಾಯಿಂಟ್ಸ್ ಇರ್ತದೆ. ಸೊ ಅದರಲ್ಲಿ ಏನಾದ್ರು ಎಕ್ಸ್ಟ್ರಾ ಅಮೌಂಟ್ ಬೇಕಾದ್ರೂ ಕೂಡ ನೀವು ಆ್ಯಡ್ ಮಾಡಿಕೊಂಡು ಕೂಡ ಶಾಪಿಂಗ್ ಮಾಡ್ಬೋದು. ಸೊ ಕಂಪನಿಯಲ್ಲಿ ಏನು ಪ್ರಾಡಕ್ಟ್ಗಳಿದೆ ಸೊ ಅದ್ರ ಮೇಲೆ ಇಂತಿಷ್ಟು PV ಅಂತ ಇರುತ್ತೆ. ಆ PV ಏನು ಪರ್ಚೇಸ್ ಮಾಡ್ತೀರಾ ಅದು ಕೂಡ ನಿಮಗೆ ಸೆಲ್ಫ್ ಇನ್ಕಮ್ ಆಗಿ ಕ್ರಿಯೇಟ್ ಆಗುತ್ತೆ. 1 PV = 1 ರೂಪೀಸ್. ಈಗ ನೀವು 100 PV ಅಷ್ಟು ನೀವು ಪರ್ಚೇಸ್ ಮಾಡಿದ್ರೆ ನೀವು 100 ರೂಪಾಯಿ ಇನ್ಕಮ್ ಕ್ರಿಯೇಟ್ ಆಗುತ್ತೆ. ಇದು ಥರ್ಡ್ ಟೈಪ್ ಆಫ್ ಇನ್ಕಮ್. ನೆಕ್ಸ್ಟ್ ಇನ್ಕಮ್ ಬಂದು ಫೋರ್ತ್ ಟೈಪ್ ಆಫ್ ಇನ್ಕಮ್ ಬಂದು ರೀಪರ್ಚೇಸ್ ಟೀಮ್ ಬೋನಸ್. ಸೊ ರೀಪರ್ಚೇಸ್ ಟೀಮ್ ಬೋನಸ್ ಹೇಗೆ ಬರುತ್ತೆ ಸ್ನೇಹಿತರೆ? ನೀವು ಯಾವ ರೀತಿ ಸೆಲ್ಫ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅದೇ ರೀತಿ ನಿಮ್ಮ ಟೀಮಲ್ಲಿರುವಂತಹ ಲೆಫ್ಟ್ ಟೀಮ್, ರೈಟ್ ಟೀಮ್ ಏನು ಪರ್ಚೇಸ್ ಮಾಡ್ತಾರೆ ಆ ಒಂದು PV ಮೇಲೆ ನಿಮಗೆ ಮ್ಯಾಚಿಂಗ್ ಆಗಿ ಇನ್ಕಮ್ ಬರುತ್ತೆ. ಇನ್ ಕೇಸ್ ನಿಮ್ಮ ಟೀಮಲ್ಲಿ ಲೆಫ್ಟಲ್ಲಿ 100 PV ಪರ್ಚೇಸ್ ಆಗಿದೆ, ರೈಟಲ್ಲಿ 100 PV ಪರ್ಚೇಸ್ ಆಗಿದೆ ಇವತ್ತು ಅಂತ ಅನ್ಕೊಳ್ಳಿ, 100 PV ಮ್ಯಾಚಿಂಗ್ ಆಗುತ್ತೆ, 100 ರೂಪಾಯಿ ಇನ್ಕಮ್ ಬರುತ್ತೆ. ಈ ಥರ ಒಂದು ದಿನಕ್ಕೆ ಸೀಲಿಂಗ್ ಲಿಮಿಟ್ ಬಂದು 5000 ರೂಪಾಯಿ ಇರುತ್ತೆ. ಪವರ್ ಲೈನು ಕೂಡ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಇರ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟ್ 5ನೇ ಇನ್ಕಮ್, ಸೊ ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್. ಅಂದರೆ ಸೊ ನಿಮ್ಮ ಸ್ಪಾನ್ಸರ್ ನೀವೇನು ಡೈರೆಕ್ಟ್ ಮಾಡಿದ್ರ ಅವ್ರು ಏನು ರೀಪರ್ಚೇಸ್ ಇನ್ಕಮ್ನ ತಗೋತಿದ್ದಾರೆ ಅವರ ರೀಪರ್ಚೇಸ್ ಇನ್ಕಮಲ್ಲಿ ನಿಮಗೆ 50% ಬರ್ತದೆ. ನಿಮ್ಮ ಅಪ್ಲೈನ್ಗೆ 20% ಹೋಗ್ತದೆ, ಅವರ ಅಪ್ಲೈನ್ಗೆ 10%, ಅವರ ಅಪ್ಲೈನ್ 10%, ಅವರ ಅಪ್ಲೈನ್ 10%. ಈ ಥರ 5 ಲೆವೆಲಲ್ಲಿ ಇನ್ಕಮ್ ಡಿಸ್ಟ್ರಿಬ್ಯೂಟ್ ಆಗ್ತದೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಮಟ್ಟದ ಇನ್ಕಮ್ನ ಕಂಪನಿ ಕೊಡ್ತಾ ಇದೆ. ಜೊತೆಗೆ ಅದಕ್ಕೆ ಏನು ಕಂಡೀಷನ್ಸ್ ಇದೆ ಸೊ ಅದನ್ನು ಫಾಲೋ ಮಾಡಿದ್ರೆ ಅಷ್ಟು ಕೂಡ ನಿಮಗೆ ಎಲಿಜಿಬಲ್ ಆಗ್ತದೆ. ನೆಕ್ಸ್ಟ್ 6ನೇ ಇನ್ಕಮ್ ರ್ಯಾಂಕ್ ಆ್ಯಂಡ್ ರಿವಾರ್ಡ್ಸ್. ಸೊ ಪ್ರತಿ ಒಂದು ಸ್ಟೆಪ್ಪಲ್ಲೂ ಕೂಡ ನಿಮಗೆ ರ್ಯಾಂಕ್ಗಳನ್ನ ಅಚೀವ್ ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ನಿಮಗೆ ಲ್ಯಾಪ್ಟಾಪ್, ಫಾರಿನ್ ಟ್ರಿಪ್, ಬೈಕ್, ಸ್ಕೂಟರ್ ಫಂಡ್, ಟ್ರಾವೆಲ್ ಫಂಡ್, ಕಾರ್ ಫಂಡ್, ಹೌಸ್ ಫಂಡ್, ಈ ರೀತಿಯಾಗಿ ಫಂಡ್ಗಳನ್ನು ಕೂಡ ನಿಮಗೆ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿ ಟೈಮ್ ಲಿಮಿಟ್ ಇರಲ್ಲ.
ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಬಂದಾಗ ಡಿಡಕ್ಷನ್ 5% TDS, ಸರ್ವಿಸ್ ಚಾರ್ಜ್ ಜೊತೆಗೆ ರೀಪರ್ಚೇಸ್ ವ್ಯಾಲಿಡಿ ಇರುತ್ತೆ, ಅದನ್ನು ಕೂಡ ಕ್ಲೈಮ್ ಮಾಡ್ಕೋಬಹುದು. ಸೊ ಅದೇ ರೀತಿ ವಿತ್ಡ್ರಾಲ್ ಟೈಮ್ ಲಿಮಿಟ್ ಬಂದು ನೈಟ್ 12 ಗಂಟೆಯಿಂದ ಮಾರ್ನಿಂಗ್ 12 ಗಂಟೆವರೆಗೂ ಅವಕಾಶ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ವಿತ್ಡ್ರಾ ಕೊಡಿ. ನೆಕ್ಸ್ಟ್ ಡೇ 7 ರಿಂದ 8 ಗಂಟೆ ಒಳಗಡೆ ಮಾರ್ನಿಂಗ್ ಎದ್ದ ತಕ್ಷಣ ನೀವು ದುಡ್ಡು ನೋಡ್ತೀರಾ. ಸೊ ಅದೇ ರೀತಿ ಮಿನಿಮಮ್ ವಿತ್ಡ್ರಾ ಬಂದು 500 ರೂಪಾಯಿ ಇರುತ್ತೆ ಸ್ನೇಹಿತರೆ. ಸೊ ಕಾಂಟ್ಯಾಕ್ಟ್ ಆಸ್ ನೈಲ್ ಕಾರ್ಟ್. ಸೊ ನೈಲ್ ಕಾರ್ಟ್ ಸಂಸ್ಥೆ ಎಲ್ಲಿದೆ? ನೈಲ್ ಕಾರ್ಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಸೊ ಅದೇ ಒಂದು ಕಂಪನಿಯ ಹೆಡ್ ಆಫೀಸ್ ಬಂದು ತಮಿಳ್ನಾಡಲ್ಲಿದೆ, ಹೊಸೂರು ಅನ್ನೋ ಒಂದು ಪ್ಲೇಸಲ್ಲಿ, ಕೃಷ್ಣಗಿರಿ ಡಿಸ್ಟಿಕಲ್ಲಿ ಈ ಒಂದು ಕಂಪನಿ ಹೆಡ್ ಆಫೀಸ್ ಇದೆ. ಸೊ ಕಂಪನಿಯ ವೆಬ್ಸೈಟ್ ಜೊತೆಗೆ ಕಂಪನಿಯ ಮೇಲ್ ಏನಿದೆ, ಸೊ ಪ್ರತಿಯೊಂದು ಕೂಡ ನೀವು ಫಾಲೋ ಮಾಡಿ. ಮೇಕ್ ಎ ಡಿಸಿಷನ್ ಟುಡೇ ಟು ಡೂ ಸಮಥಿಂಗ್ ವಂಡರ್ಫುಲ್ ವಿತ್ ಯುವರ್ ಲೈಫ್. ಜಾಯಿನ್ ನೈಲ್ ಕಾರ್ಟ್. ಸ್ನೇಹಿತರೆ, ಇವತ್ತು ನೀವು ತಗೊಳ್ಳುವಂಥ ಒಂದು ಸಣ್ಣ ಡಿಸಿಷನ್ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಚೇಂಜ್ ಆಗುವಂತಹ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುವಂತಹ ಎಲ್ಲ ಒಂದು ಅವಕಾಶಗಳು ಈ ಒಂದು ಕಂಪನಿ ಮುಖಾಂತರ ಸಿಗ್ತಾ ಇದೆ. ಸೊ ಈ ಒಂದು ಲಿಂಕ್ ನಿಮಗೆ ಸಿಕ್ಕಿದೆ ಅಂತ ಅಂದರೆ ದಯವಿಟ್ಟು ನಿಮ್ಗೆ ಅವಶ್ಯಕತೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಸ್ನೇಹಿತರಿಗೆ ಯಾರಿಗೆ ಹುಡುಕ್ತಿದ್ದಾರೆ ಪಾರ್ಟ್ ಟೈಮಲ್ಲಿ ಒಂದು ದೊಡ್ಡ ಮಟ್ಟದ ಆದಾಯ ಮಾಡಬೇಕು, ಅಟ್ಲೀಸ್ಟ್ ಅನ್ನೋ ಡೈಲಿ ಖರ್ಚಿಗಾರು ದುಡ್ಡನ್ನ ಸಂಪಾದನೆ ಮಾಡಬೇಕು ಅನ್ನೋ ಒಬ್ಬ ವ್ಯಕ್ತಿಗೆ ಈ ಒಂದು ಲಿಂಕನ್ನು ನೀವು ಶೇರ್ ಮಾಡಿ ದಯವಿಟ್ಟು ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಸೊ ಖಂಡಿತವಾಗ್ಲೂ ನನಗೂ ಹೆಲ್ಪ್ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ಡೌಟ್ ಇದ್ದರೆ ದಯವಿಟ್ಟು ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಎನಿ ಟೈಮ್ ನೀವು 24x7 ನಾನು ಕಾಲ್ ಮಾಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಕಂಪನಿಯನ್ನು ರೆವಲ್ಯೂಷನ್ನ ಕ್ರಿಯೇಟ್ ಮಾಡೋಣ, ದೊಡ್ಡ ಮಟ್ಟದಲ್ಲಿ ಆದಾಯನ ಮಾಡೋಣ ಅಂತ ಹೇಳ್ತಾ, ಸೊ ಎಲ್ಲರೂ ಕೂಡ ಧನ್ಯವಾದ. ಸೊ ಎಲ್ಲರೂ ಕೂಡ ಬೆಳೆಯೋಣ, ಒಟ್ಟಿಗೆ ಗೆಲ್ಲೋಣ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್.